ನಮಸ್ಕಾರ ವೀಕ್ಷಕರೇ, ಎಸ್ವಿಆರ್ ಎಟೆಕ್ ಅಕಾಡೆಮಿ ಕನಸಿನ ಕೆಲಸದ ರಾಯಭಾರಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿರೀಕ್ಷಾ ನಾಗರಾಜ್. ಜಾಬ್ 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 ಡಿಗ್ರಿ ಮಾಡಿದ್ರು ಕೆಲಸ ಇಲ್ಲ, ಮಾಸ್ಟರ್ಸ್ ಮಾಡಿದ್ರು ಕೆಲಸ ಇಲ್ಲ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ಬಟ್ ಆ ಇನ್ವೆಸ್ಟ್ ಮಾಡಿರುವಂಥ ಹಣ ವಾಪಸ್ ಬರುತ್ತೆ ಅನ್ನುವಂಥ ನಂಬಿಕೆ ಇಲ್ಲ. ಪೋಷಕರಿಗೆ ಮಾತ್ರ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ. ಎಲ್ಲೋ ಇನ್ವೆಸ್ಟ್ ಮಾಡಿರ್ತಾರೆ, ಯಾರ್ದೋ ಮಾತು ಕತ್ಕೊಂಡು ಏನೇನೋ ಮಾಡಕ್ಕೆ ಹೋಗ್ತಾರೆ, ಬಟ್ ಆ ಹಣನೂ ವಾಪಸ್ ಬರೋದಿಲ್ಲ. ಮಾಸ್ಟರ್ಸ್ ಮಾಡಿದ್ರು ಮತ್ತೆ ಹಣನೂ ವಾಪಸ್ ಬರೋಲ್ಲ, ಮತ್ತೆ ಅವರಿಗೆ ಏನು ಒಂದು ಗುರಿಯನ್ನೇ ಇಟ್ಕೊಂಡಿರ್ತಾರೆ, ಆ ಗುರಿಯನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಅತಿ ಎತ್ತರದ ಪ್ಲಾಟ್ಫಾರ್ಮ್ ಆಗಿ ಬದಲಾವಣೆಗೊಳ್ತಾ ಇದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಥವಾ ವೆಬ್ಸೈಟ್ನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಸಾಕಷ್ಟು ಜನರಿಗೆ ಆಸೆ ಇರುತ್ತೆ, ಬಟ್ ಅದು ನಾನಾ ಕಾರಣಗಳಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಕೆಲಸವನ್ನ ಮಾಡಬೇಕು, ವೆಬ್ಸೈಟಲ್ಲಿ ಆಗಿರ್ಬೋದು, ಈಗ ಫ್ರೀಲಾನ್ಸರ್ ಆಗಿರ್ಬೋದು, ಹೇಗೆ ಕೆಲಸವನ್ನ ಮಾಡಬೇಕು, ಅದಕ್ಕೆ ಮಾರ್ಗದರ್ಶಕರಾಗಿ ಯಾರು ಹೇಳ್ಕೊಡ್ತಾರೆ, ಎಲ್ಲಿ ಕೆಲಸವನ್ನ ಕಲಿಬಹುದು, ಎಲ್ಲಿ 100% ಪ್ಲೇಸ್ಮೆಂಟ್ ಆಗುತ್ತೆ, ಈ ರೀತಿಯಾಗಿ ನಾನಾ ಪ್ರಶ್ನೆಗಳು ನಿಮಗೆ ಇರಬಹುದು. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಸ್ವಿಆರ್ ಸಂಸ್ಥೆಯ ಫೌಂಡರ್ ಅಂಡ್ ಸಿಇಒ ಆಗಿರುವಂತಹ ಮಧುಸೂದನ್ ಹೆಚ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಇವತ್ತು ಎಸ್ವಿಆರ್ ಸಂಸ್ಥೆ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಮೊದಲನೇದಾಗಿ ನಿಮ್ಮ ಹಿನ್ನೆಲೆ ಏನು, ನೀವು ಎಜುಕೇಶನ್ ಏನು ಮಾಡಿರೋದು, ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಹೋಗೋದಾದ್ರೆ. ಬೇಸಿಕಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರಲ್ಲೇ, ಬಟ್ ನನ್ನ ನೇಟಿವ್ ಬಂದು ಮಂಡ್ಯ ಆ್ಯಕ್ಚುಲಿ. ಸೊ ನಂದು ಬಿ ಆ್ಯಂಡ್ ಎಮ್.ಟೆಕ್ ಇನ್ ಗ್ರ್ಯಾಜುಯೇಷನ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದೆ. ಸೊ ಬೇಸಿಕಲಿ ಇಂಟು ಎಟೆಕ್ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ಸ್ ನಾನು 15 years ಆಫ್ ಎಕ್ಸ್ಪೀರಿಯನ್ಸ್ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಹ್ಯಾವ್ ಏನು ಹೇಳೋದು, ಎಲ್ಲ ಥರದ್ದು ಏನೋ ರೂರಲ್ ಬ್ಯಾಕ್ಗ್ರೌಂಡ್ ಹುಡುಗರು ತಾವಿಂದ ಹಿಡಿದು ಅರ್ಬನ್ ಹುಡುಗರು ಎಲ್ಲ ತಾವಿಂದ ಹಿಡಿದು ಐ ಹ್ಯಾವ್ ಜಸ್ಟ್ ಸೀನ್ ದೆಮ್ ಆ್ಯಂಡ್ ಐ ಹ್ಯಾವ್ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಹೇಳ್ಕೊಟ್ಟಿದ್ದೀವಿ ಓವರ್ ಪೀರಿಯಡ್ ಆಫ್ 15 years. ನಾನು ಏನು ಹೇಳಬೇಕು ಅಂತಂದರೆ, ಈ ಇಂಡಸ್ಟ್ರಿಗೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ಸ್ ಏನು ರಿಕ್ವೈರ್ಡ್ ಇದೆ ಕಂಪೇರ್ ಟು ದೇರ್ ಅಕಾಡೆಮಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿ 4.0 ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಈ ಗ್ಯಾಪ್ನ ಫಿಲ್ ಮಾಡುವಂಥ ಒಂದು ಪ್ರೋಗ್ರಾಮಲ್ಲಿ 15 years ಐ ಹ್ಯಾವ್ ಟೇಕನ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇದೊಂದು ನನ್ನ ಪೇರೆಂಟ್ ಸಂಸ್ಥೆನ ನಾನು ಎಸ್ವಿಆರ್ ಎಟೆಕ್ ಅಕಾಡೆಮಿ ಅಂತ ಶುರು ಮಾಡಿದ್ದೀನಿ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಲಾಟ್ ಮೆನಿ ಸ್ಟೂಡೆಂಟ್ಸ್ ಟು ಗೆಟ್ ಟ್ರೈನ್ಡ್ ಅಂಡರ್ ಅಸ್ ಆ್ಯಂಡ್ ಟು ಶೇಪ್ ಅಪ್ ದೇರ್ ಕರಿಯರ್. ಓಕೆ ಸರ್, ಎಸ್ವಿಆರ್ ಅಂದರೆ ಏನು, ಯಾರಿಗಾಗಿ ಎಸ್ವಿಆರ್? ಸಾಕಷ್ಟು ಜನಕ್ಕೆ ಇದೊಂದು ದೊಡ್ಡ ಕುತೂಹಲದ ಒಂದು ಕ್ವೆಶನ್ ಇದೆ, ಎಸ್ವಿಆರ್ ಅಂದರೆ ಏನು. ಬಿಕಾಸ್ ಫ್ಯಾನ್ಸಿ ಹೆಸರಿಲ್ಲ ನಮ್ಮದು ಎಟೆಕ್ ಏನೋ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಈಗಿನ ಮಾರ್ಕೆಟಲ್ಲಿ ಏನು ಅವೈಲೇಬಲ್ ಇದೆ ನೇಮ್ಸ್ಗಳು. ಬಿಕಾಸ್ ಮೆನಿ ಆಫ್ ದ ಪೇರೆಂಟ್ಸ್ ಆರ್ ಕ್ಯಾಂಡಿಡೇಟ್ಸ್ಗಳು ಆ ಫ್ಯಾನ್ಸಿ ಹೆಸರು ನೋಡ್ಕೊತಾನೆ ಹೋಗಿ ಅಡ್ಮಿಷನ್ ಆಗಿ ಎನ್ರೋಲ್ ಆಗ್ತಾರೆ ಎಂಡ್ ಆಫ್ ದ ಡೇ. ಬಟ್ ಒಂದು ಸಂಸ್ಥೆಯ ಒಂದು ಹೆಸರಿನ ಹಿಂದಿನ ಒಂದು ಹಿನ್ನೆಲೆ ಹೇಳಬೇಕು ಅಂದರೆ ಎಸ್ವಿಆರ್ ಸ್ಟ್ಯಾಂಡ್ಸ್ ಫಾರ್ ಸಕ್ಸಸ್ ವ್ಯೂ ರಿಫೈನ್ಡ್ ಅಂತ. ಸೊ ಒಬ್ಬ ಅಭ್ಯರ್ಥಿ ನಮ್ಮ ಹತ್ರ ಎನ್ರೋಲ್ ಆಗಿದ ನಂತರ ಒಂದು ಕರಿಯರ್ದು ಸಕ್ಸಸ್ ವ್ಯೂ ಏನಿರುತ್ತೆ, ಸೊ ನಮ್ಮಿಂದ ಅದು ಶೇಪ್ ಆಫ್ ಫುಲ್ ಶುರು ಆಗುತ್ತೆ ಅನ್ನೋದ್ರ ಮುಖಾಂತರ ಒಂದು ಸ್ಕಿಲ್ ಸೆಟ್ಸ್ ಆಗಿರ್ಬೋದು ಅಥವಾ ಒಂದು ಕರಿಯರ್ ಸ್ಕಿಲ್ ಸೆಟ್ಸ್ ಆರ್ ಒಂದೊಂದು ವಿಷನ್ ಆನ್ ಮಿಷನ್ ಒಂದು ಟಾರ್ಗೆಟ್ ಏನು ಅಂದ್ಕೊಂಡಿರ್ತೇನೆ ಒಬ್ಬ ಹುಡುಗ, ನಮ್ಮ ಮುಖಾಂತರ ಒಂದು ರೀಡಿಫೈನ್ಡ್ ಆಗುತ್ತೆ ಅನ್ನೋದ್ರ ಒಂದು ಉದ್ದೇಶ ಇಟ್ಕೊಂಡು ಸಕ್ಸಸ್ ವ್ಯೂ ರಿಫೈನ್ಡ್ ಅಂತ ಹೇಳ್ಬಿಟ್ಟು ನಾವು ಒಂದು ಅಕಾಡೆಮಿನ ಓಪನ್ ಮಾಡಿದ್ದೀವಿ ಮ್ಯಾಮ್, ಫಾರ್ ಬೋತ್ IT ಆಸ್ ವೆಲ್ ಆಸ್ ಫಾರ್ ನಾನ್ IT ಕ್ಯಾಂಡಿಡೇಟ್ಸ್. ಇದು ಯಾವ ಥರ ಕೋರ್ಸ್ ಸರ್, ಒಂದು ಕ್ಲಾರಿಟಿ ಕೊಡೋದಾದ್ರೆ, ಅಂದರೆ ಶಾರ್ಟ್ ಟರ್ಮ್ ಕೋರ್ಸ್ ಆಗಿರುತ್ತಾ ಅಥವಾ ಲಾಂಗ್ ಟರ್ಮ್ ಕೋರ್ಸ್ ಆಗಿರುತ್ತಾ, ಹೆಂಗೆ ಅಂತ ಇದು? ಡೆಫಿನೆಟ್ಲಿ ಎಸ್, ನಮ್ಮಲ್ಲಿ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ, ಲಾಂಗ್ ಟರ್ಮ್ ಕೋರ್ಸ್ ಇದೆ. ಅಂದರೆ ಡೇ 1 ಜಾಬ್, ಡೇ 1 ಆಫರ್, ಡೇ 1 ಆಫರ್ ಲೆಟರ್, ಇದೆಲ್ಲನೂ ಕೂಡ ಕಾನ್ಸೆಪ್ಟ್ಸ್ ನಾವು ರನ್ ಮಾಡ್ತಾ ಇದ್ದೀವಿ. ಸೊ ಏನಾಗುತ್ತೆ ಇವಾಗ ಮೆಜಾರಿಟಿ ಆಫ್ ದ ಕ್ಯಾಂಡಿಡೇಟ್ಸ್ಗೆ ಅಂದರೆ ನಾವು ವಿ ಆರ್ ಕ್ಯಾಟ್ರಿಂಗ್ ಬೋತ್ ನಾನ್ IT ಮತ್ತು IT ಕ್ಯಾಟಗರಿ ಡೊಮೈನ್ ಇರುವಂಥ ಅಭ್ಯರ್ಥಿಗಳಿಗೆ ನಾವು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ಸ್ ಕೊಡ್ತಾ ಇದ್ದೀವಿ. ಇಲ್ಲಿ ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂದರೆ ಮೇಡಮ್, ಕಾಲೇಜಲ್ಲೇ ನಾನೆಲ್ಲ ಕಲ್ತ್ಬಿಟ್ಟಿರ್ತೀನಿ, ಈ ಸ್ಕಿಲ್ ಸೆಟ್ಸೇ ಸಾಕು, ನನಗೆ ಪರ್ಸೆಂಟೇಜಸ್ ಸಾಕು, ನನಗೆ ಎಕ್ಸ್ಟ್ರಾ ಸ್ಕಿಲ್ ಸೆಟ್ಸ್ ಬೇಡ ಅನ್ನೋಂಥ ಮಕ್ಕಳು ತುಂಬ ಜನ ಜಾಸ್ತಿ ಇದ್ದಾರೆ ಇಂಡಸ್ಟ್ರೀಲಿ, ರೈಟ್? ಸೊ ಹೀಗಿರಬೇಕಾದ್ರೆ ಒಂದು ಇಂಡಸ್ಟ್ರಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಒಂದು ಕಂಪನಿಗೆ ಇಂಟರ್ವ್ಯೂ ಕಾಲ್ ಫಾರ್ ಆಗುತ್ತೆ ಅಂತ ಅಂದರೆ ಆ ಕಂಪನಿ HR ಅಥವಾ ಆ ಕಂಪನಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಸ್ಕಿಲ್ ಸೆಟ್ಸು, ಇದೆಲ್ಲ ಇವರು ಕಾಲೇಜಲ್ಲಿ ಅಥವಾ ಇವರು ಅಕಾಡೆಮಿಕ್ಸಲ್ಲಿ ಕಲ್ತಿರ್ಲಿಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ ಆ ಗ್ಯಾಪ್ನ ನಾವು ಬ್ರಿಡ್ಜ್ ಮುಖಾಂತರ ಅವ್ರಿಗೆ ಅಪ್ಸ್ಕಿಲ್ಲಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟು ಅವ್ರಿಗೆ ಒಂದು ನಾವು ಜಾಬ್ ಆಫರ್ನ ಮಾಡಿಸ್ಕೊಡ್ತಾ ಇದ್ದೀವಿ. ಎಂಡ್ ಆಫ್ ದ ಡೇ ಏನು ಹೇಳಬೇಕು ಅಂದರೆ, ನಮ್ಮಲ್ಲಿ ಶಾರ್ಟ್ ಟರ್ಮ್ ಕೋರ್ಸಸ್ ಅಂದರೆ 3 months ಇದೆ, ಲಾಂಗ್ ಟರ್ಮ್ ಅಂದರೆ 6 months ಇದೆ. ಇಲ್ಲ ನನಗೆ ತುಂಬ ಗ್ಯಾಪ್ ಇದೆ, ನನಗೆ ಇಯರ್ ಗ್ಯಾಪ್ ಇದೆ ಗ್ರ್ಯಾಜುಯೇಷನ್ ಆಗಿ, ನಾನು ಇಮಿಡಿಯೇಟ್ ಆಗಿ ಕಾರ್ಪೊರೇಟ್ ಇಂಡಸ್ಟ್ರಿಗೆ ಸ್ವಿಚ್ ಆಗಬೇಕು ಅನ್ನೋಂಥ ಕ್ಯಾಂಡಿಡೇಟ್ಸ್ಗಳಿಗೆ ನಮ್ಮಲ್ಲೇ ಡೇ 1 ಆಫರ್ ಲೆಟರ್ ಕೊಟ್ಟು ನಮ್ಮಲ್ಲೇ ಸ್ಟೈಫಂಡ್ ಕೊಟ್ಟು ಆ ಗ್ಯಾಪ್ನ ಫಿಲ್ ಮಾಡಿ ದೆನ್ ಆಫ್ಟರ್ ವಿಚ್ ನಾವು ಅವ್ರಿಗೆ ಜಾಬ್ ಆಫರ್ನ ಮಾಡಿಸ್ಕೊಡ್ತಾ ಇದ್ದೀವಿ. ಓಕೆ ಸರ್, ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ರೆಡಿ ಇದೆ, ಮಾತನಾಡ್ಸ್ಕೊಂಡು ಬರೋಣ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್. ಏನ್ ಹೆಸರು ಸರ್ ನಿಮ್ದು? ನನ್ನ ಹೆಸರು ರವಿ ಅಂತ, ನಮ್ಮ ಮಗನ ಹೆಸರು ಚೇತನ್ ಎಮ್ಮಾರು. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾಸನ ಡಿಸ್ಟ್ರಿಕ್ಟ್ ಬೇಲೂರು ತಾಲೂಕು. ಓಕೆ ಸರ್, ನಿಮ್ದು ಏನೇ ಕ್ವೆಶನ್ಸ್ ಇದ್ರು ಸರ್ ಇದ್ದಾರೆ, ಮಾತನಾಡಿ. ರವಿ ಸರ್ ನಮಸ್ಕಾರ. ಅದೇ ಸರ್, ಈಗ ನನ್ನ ಮಗ ಅವನು ಉಡುಪಿ ಬ್ರಹ್ಮಾವರದಲ್ಲಿ ಸ್ಟಡಿ ಮಾಡ್ದ B.Com. ಓಕೆ.
ಅಲ್ಲಿಂದ ಅಲ್ಲಿ ಒಂದು ಕೋರ್ಸ್ ತಗೊಂಡಿದ್ದ AHM ಹಾಸ್ಪಿಟಲ್ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್. ಆಮೇಲೆ ಅಲ್ಲಿಂದ ಮತ್ತೆ ಜಾಬ್ ಕನ್ಫರ್ಮೇಷನ್ ಲೆಟರ್ ಕೊಡ್ತೀವಿ ಅಂದ್ರು, ಅದೇನೋ ಆಗಿಲ್ಲ. ಮತ್ತೆ ಇವನ ಪ್ರಯತ್ನ ಪಟ್ಟು ಇಂಡಿಯನ್ ಏರ್ಲೈನ್ಸಿಗೆ ಹೋದ. ಓಕೆ. ಇಂಡಿಯನ್ ಏರ್ಲೈನ್ಸಿಗೆ ಹೋಗ್ಬಿಟ್ಟು 1 ತಿಂಗಳು ಕೆಲಸ ಮಾಡ್ದ. 1 ತಿಂಗಳ ಮೇಲೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ತೆಗೆದ್ರು. ಆಮೇಲೆ ಏನು ಮತ್ತು ಇನ್ ಮನೆಗೆ ಬರೋದು ಯಾಕೆ ಅಂತ ಹೇಳಿ ಅಲ್ಲೇ ಎಲ್ಲ ಪ್ರಯತ್ನ ಪಟ್ಟು ಅಮೆರಿಕನ್ ಕಂಪನಿ ಫಿಜಿಲಿಟಿ ಅಂತ ಹೇಳಿ ಒಂದು ಕಂಪನಿ ವರ್ಕ್ ಮಾಡ್ತಾ ಇದ್ದ. ಈಗ ಅದರಲ್ಲಿ 1 ವರ್ಷ ಮಾಡುವ. ಈಗ 1 ವರ್ಷ ಮಾಡಿ ಮತ್ತೆ ಅದೇನೋ ಕಂಪನಿ ಇದಾಯ್ತು ಅಂತ ಹೇಳಿ ಈಗ ಅಲ್ಲೇ ಏನ್ ಮಾಡೋದು ಅಂತ ಹೇಳಿ ಮಾಡ್ತಾ ಇದ್ದಾನೆ. ಹೌದು. ಈಗ ಇವ್ರಿಗೆ ನಿಮ್ಮ ಮಗ ಅವ್ರ ಕೆಲಸ ನೋಡ್ತಾ ಇದ್ದೀರಾ? ಹೌದೌದು ಸರ್. ಸರ್, ಇಲ್ಲಿ ಮೊದಲನೇದಾಗಿ ಏನಾಗುತ್ತೆ, ನಾವು ಫಸ್ಟು ನಿಮ್ಮ ಮಗಂದು ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿ, ಅಂದರೆ ಯಾವ ಡೊಮೇನ್ಗೆ ಅವರು ಸೂಟಬಲ್ ಇರ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಫ್ರೀ ಕರಿಯರ್ ಕೌನ್ಸಿಲಿಂಗ್ ಒಂದು ಮಾಡ್ಕೊಡ್ತೀವಿ ಸರ್. ನೀವು ಆನ್ಲೈನಲ್ಲಾದರೂ ಅಟೆಂಡ್ ಆಗ್ಬೋದು, ಅಥವಾ ನಂಬರ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಈ ಪ್ರೋಗ್ರಾಮ್ ಆದ ನಂತರ ನೀವು ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಒಂದು ಮಾಹಿತಿ ಕೊಡ್ತಾರೆ. ಬಿಕಾಸ್ BCom ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಬರೀ ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್ಗೆ ಸೀಮಿತವಾಗಿ ಆಗದೆ ಡಿಜಿಟಲ್ ಮಾರ್ಕೆಟಿಂಗ್ ಏನೋ ಆ ಡೊಮೇನ್ಗೆ ಎಂಟ್ರಿ ಕೊಟ್ಟರೆ, ಸೊ ಇವಾಗ ಏನು 9:30 to 6:30 ಏನು ಅರ್ನ್ ಮಾಡ್ತಾರೆ, ಒಂದು 20,000 30,000 ಅಥವಾ ಒಂದು 50,000 ಆಗಿರ್ಬೋದು, ಅದಕ್ಕಿಂತ ಇನ್ನು 4 ಪಟ್ಟಷ್ಟು ಏನೋ ಸಂಪಾದನೆ ಮಾಡುವಂಥ ಸ್ಕಿಲ್ ಸೆಟ್ಸ್ನ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಸರ್, ಡಿಜಿಟಲ್ ಮಾರ್ಕೆಟಿಂಗ್ ಏನೋ ಕಾನ್ಸೆಪ್ಟ್ಸ್ ಮುಖಾಂತರ. ಸೊ ಈ ಪ್ರೋಗ್ರಾಮ್ ಆದ ನಂತರ ನೀವು ಆ ನಂಬರ್ಗೆ ನಾವು ಏನು ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ, ನಮ್ಮ ಬ್ಯಾಕ್ ಎಂಡ್ ಟೀಮ್ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾರೆ. ಬಹುಶಃ ಸಾಧ್ಯ ಆದರೆ ನಮ್ಮದು ಆಫೀಸ್ ರಾಜಾಜಿನಗರ್ ಮತ್ತು ಮಹಾಲಕ್ಷ್ಮಿ ಲೇಔಟ್ 2 ಕಡೆನೂ ಏನೋ 2 ಆಫೀಸು ಇದೆ. ಸೊ ದಯವಿಟ್ಟು ಬಂದು ಒಂದು ಸಲ ಫೇಸ್ ಟು ಫೇಸ್ ಏನೋ ಕರಿಯರ್ ಕೌನ್ಸಿಲಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಉತ್ತಮ ಭವಿಷ್ಯ ರೂಪಿಸ್ಕೊಡ್ಬೋದು ಸರ್. ಓಕೆ, ಥ್ಯಾಂಕ್ ಯು ರವಿ ಅವರೇ ಕಾಲ್ ಮಾಡಿದ್ದಕ್ಕೆ. ಸರ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಕೊಂಡು ಬರೋಣ. ಹಲೋ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸೈಯದಾ ಪಿರ್ಜಾದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳಗಾವಿಯಿಂದ. ಓಕೆ, ನಿಮ್ದೇನೇ ಕ್ವೆಶನ್ಸ್ ಇದ್ರು ಸರ್ ಹತ್ರ ಇನ್ಫಾರ್ಮೇಶನ್ ತಗೊಳ್ಳಿ. ಸೈಯದಾ ಮೇಡಮ್ ನಮಸ್ಕಾರ, ಹೇಳಿ. ಸರ್, ನಂದು BCom ಆಗಿದ್ದೆ. ನನಗೆ ಸ್ವಲ್ಪ ಶಾರ್ಟ್ ಟರ್ಮ್ ಕೋರ್ಸ್ ಬಗ್ಗೆ ಬೇಕಾಗಿತ್ತು ಸರ್. ಮತ್ತು ಫೀಸ್? ಎಸ್ ನಿಮಗೆ ಫೀಸ್ ಸ್ಟ್ರಕ್ಚರ್ ಆಮೇಲೆ ನಿಮಗೆ ಪ್ರೋಗ್ರಾಮ್ ಆದ ನಂತರ ನಿಮಗೆ ಬ್ಯಾಕ್ ಎಂಡ್ ಟೀಮೇ ಎಲ್ಲ ಹೇಳ್ತಾರೆ. BCom ಆಗಿರೋದ್ರಿಂದ ನಿಮ್ಮದು ಸ್ಕಿಲ್ ಸೆಟ್ಸ್ ಡೊಮೈನ್ ಏನಿದೆ, ನಿಮ್ಮದು ಕಮ್ಯುನಿಕೇಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಫ್ರೀ ಕರಿಯರ್ ಚೆಕಪ್ ಮಾಡಿ, ಸೊ ದೆನ್ ಆಫ್ಟರ್ ವಿಚ್ ವಿ ಕ್ಯಾನ್ ಹೆಲ್ಪ್ ಯು ಔಟ್. ವೆದರ್ ನೀವು HR ಡೊಮೇನಿಗೆ ಬರಬೇಕಾಗುತ್ತಾ, ಅಥವಾ ಅಕೌಂಟ್ಸ್ ಆ್ಯಂಡ್ ಫಿನಾನ್ಸಿಗೆ ಬರಬೇಕಾ, ಅಥವಾ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಿಮಗೆ ತುಂಬ ಆಸಕ್ತಿ ಇದೆಯಾ, ಅಂದರೆ ವೆಬ್ಸೈಟ್ ಡೆವಲಪ್ ಡಿಸೈನ್ ಮಾಡೋದಾಗಿರ್ಬೋದು, ಅಥವಾ ಕಂಟೆಂಟ್ ಜನ್ರೇಟ್ ಮಾಡೋದಾಗಿರ್ಬೋದು, ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಈ ಥರದಲ್ಲೆಲ್ಲ ಆಸಕ್ತಿ ಇದೆ ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಡೊಮೈನ್ ಸೂಟ್ಸ್ ಯು ದ ಮೋಸ್ಟ್. ಬಟ್ ನಾನು ಹೇಳೋದೇನು ಅಂತಂದರೆ, ನಿಮಗೆ ಫಸ್ಟು ಕರಿಯರ್ ಕೌನ್ಸಿಲಿಂಗ್ ಒಂದು ಕಾಲ್ ತೊಗೊಳ್ಳಿ ನೀವು, ಅಥವಾ ಫೇಸ್ ಟು ಫೇಸ್ ಬಂದು ನಮ್ಮನ್ನು ಭೇಟಿ ಮಾಡಿ. ಅದಾದ್ರ ನಂತರ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನೀವು ಯಾವ ಡೊಮೇನ್ಗೆ ಹೋಗಬೇಕು ಅಂತ. ಸರ್, ಆಗ್ಬೋದಾ? ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಸರ್, ನಾವು ಮಾತನಾಡ್ತಾ ಇದ್ವಿ, ನೀವು ಮೊದಲೇ ಹೇಳಿದ್ರಿ 100% ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಹೇಳಿ. ಇದ್ರ ಬಗ್ಗೆ ವೀಕ್ಷಕರು ಕೇಳೋದೇ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಹೋಗೋದಾದ್ರೆ, ಇಲ್ಲಿ ಏನಾಗುತ್ತೆ, ಸಾಕಷ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ, ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಸೊ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಕಂಪೇರ್ ಟು ಅದರ್ ಕಂಪನಿಗಳಲ್ಲಾದರೆ ಬರೀ ಥಿಯರಟಿಕ್ ಕ್ಲಾಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ರೈಟ್. ಸೊ ನಮ್ಮಲ್ಲಿ ಏನಾಗುತ್ತೆ, ರೈಟ್ ಫ್ರಮ್ ಡೇ ಒನ್ ನಾವು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ಗಳಿಗೆ ಎಕ್ಸ್ಪೋಜರ್ ಕೊಟ್ಟು ಅವ್ರಿಗೆ ರಿಯಲ್ ಟೈಮ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ಏನಾಗುತ್ತೆ, ಸೊ ಅವರು ಇಂಟರ್ವ್ಯೂ ಹೋಗಿ ಅಟೆಂಡ್ ಆಗ್ತಿದ್ದಂಗೆ HR ಗೊತ್ತಾಗೋಗ್ಬಿಡುತ್ತೆ ಈ ಹುಡುಗನಲ್ಲಿ ಏನು ಸ್ಕಿಲ್ ಸೆಟ್ಸ್ ಅವೈಲೇಬಲ್ ಇದೆ, ಇವನ್ನ ನಾನು ಯಾವ ಪ್ರಾಜೆಕ್ಟ್ಗೆ ಹಾಕ್ಬೋದು ಅನ್ನೋವಂಥ ಒಂದು ಏನೋ ಡಿಸಿಷನ್ HR ಬಂದುಬಿಡ್ತಾರೆ. ರೈಟ್. ಸೊ ಹಾಗಾಗಿ 100% ಪ್ಲೇಸ್ಮೆಂಟ್ ಜಾಬ್ ಗ್ಯಾರಂಟಿ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಮೇ ಬಿ ಎಲ್ಲರಿಗೂ ಗೊತ್ತಿರೋ ಇದು ಏನೋ ಒಂದು ಪೇನ್ಫುಲ್ ಫ್ಯಾಕ್ಟರ್ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಫೀಸ್ ಕಲೆಕ್ಟ್ ಆದ್ರ ನಂತರ ಸೊ ಕ್ಲಾಸಸ್ಗಳು ಅದ್ರ ಪಾಡ್ಗದಾಗುತ್ತೆ, ಎಂಡ್ ಆಫ್ ದ ಡೇ ಟ್ರೈನರ್ ಬರ್ತಾರೆ, ಪಾಠ ಆಗುತ್ತೆ, ಕ್ಲಾಸಸ್ ಮುಗ್ದೋಗುತ್ತೆ, ಎಂಡ್ ಆಫ್ ದ ಡೇ ಸರ್ಟಿಫಿಕೇಶನ್ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ನಮ್ಮಲ್ಲಿ ಹಾಗಾಗಲ್ಲ. ಏನು ಹೇಳ್ತೀವಿ ಅಂತಂದರೆ, ನಾವು ಪ್ರತಿ ವೀಕೆಂಡಲ್ಲಿ ಅಸೆಸ್ಮೆಂಟ್ಸ್ ಕೊಡ್ತೀವಿ, ಅಂದರೆ ಅಸೈನ್ಮೆಂಟ್ಸ್ಗಳು ಕೊಡ್ತೀವಿ, ಮಾಕ್ ಇಂಟರ್ವ್ಯೂಸ್ಗಳು ತೊಗೊತೀವಿ. ಅವ್ರಿಗೆ ಇಂಟರ್ವ್ಯೂ ಹೋಗೋದಕ್ಕಿಂತ ಮುಂಚೆ ಏನು ಸ್ಕಿಲ್ ಸೆಟ್ಸ್ ಬೇಕಾಗಿದೆ ಆ ಸ್ಕಿಲ್ ಸೆಟ್ಸ್ ಮೇಲೆ ಅವ್ರನ್ನ ನಾವು ಗ್ರೂಮ್ ಮಾಡಿ ಕಳಿಸ್ತೀವಿ. ಒಂದು ವಿಚಾರ. ಎರಡನೇ ವಿಚಾರ ಏನಪ್ಪ, ಏನಕ್ಕೆ ಇಲ್ಲಿ 100% ಜಾಬ್ ಗ್ಯಾರಂಟಿ ಹೇಳ್ತಾ ಇದ್ದೀವಿ ಅಂತಂದರೆ, ಸೊ ಇವಾಗ ಅವರು ಯಾರೇ ಕ್ಯಾಂಡಿಡೇಟ್ ಆಗಿರ್ಬೋದು, ಚಿಕ್ಕ ವಯಸ್ಸಲ್ಲಿದ್ದಾಗ 2 1s 2 2 2s 4 ಅನ್ನೋದು ಬಗ್ಗೆ ಏನೋ ಬೈಪಾಟ್ ಮಾಡ್ದಂಗೆ, ಸೊ ಅವ್ರಿಗೆ ನಾವು ಪ್ರತಿಯೊಂದು ಇಂಟರ್ವ್ಯೂಲ್ಲೂ ಏನು ಹೋಗಿ ಅಲ್ಲಿ ಡೆಲಿವರ್ ಮಾಡಬೇಕು ಅಂತ 100 ಆಪರ್ಚುನಿಟೀಸ್ಗಳು ಕೊಡ್ತೀವಿ, ಅಂದರೆ 100 ಆಪರ್ಚುನಿಟೀಸ್ಗಳನ್ನ ಕೊಡ್ತೀವಿ. ರೈಟ್. ಸೊ ಒಂದಲ್ಲ ಎರಡಲ್ಲ ಮೂರಲ್ಲ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಕೇಳಿ ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ನಾವು ಕರಿಯರ್ ಕೌನ್ಸಿಲಿಂಗ್ ಈ ವಿಚಾರಗಳನ್ನೆಲ್ಲ ಅಲ್ಲೆಲ್ಲ ಹೇಳ್ತೀವಿ. ಸೊ 100 ಇಂಟರ್ವ್ಯೂಗಳು ಕೊಟ್ಟಾಗ ನೀವೇ ಹೇಳಿ ಮೇಡಮ್, ಇವಾಗ 1 2 3 ಫೇಲ್ ಆಗ್ಬೋದು,
5 ಫೇಲ್ ಆಗ್ಬೋದು, 10ನೇದು ಫೇಲ್ ಆಗ್ಬೋದು. ಯಾವುದೇ ಒಬ್ಬ ಏನೋ ಆವ್ರೇಜ್ ಇರೋ ಹುಡುಗ ಏನೋ ನಾವು ಹೇಳಿದ್ನೇ ಹೇಳ್ಕೊಟ್ಟಾಗ ಏನಾಗುತ್ತೆ, ಇಂಟರ್ವ್ಯೂ ಅಲ್ಲಿ ಅಟೆಂಡ್ ಆಗ್ತಾ ಎಂಡ್ ಆಫ್ ದ ಡೇ ಅವ್ನಿಗೆ ಗೊತ್ತಾಗೋಗ್ಬಿಡುತ್ತೆ ಹೇಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅಂತ. ರೈಟ್. ಸೊ 25ನೇ ಇಂಟರ್ವ್ಯೂ ಕ್ರ್ಯಾಕ್ ಆಗ್ಬೋದು ಅಥವಾ 99ನೇ ಇಂಟರ್ವ್ಯೂ ಕ್ರ್ಯಾಕ್ ಆಗ್ಬೋದು. ಹಾಗಾಗಿ ಇದು 100% ಜಾಬ್ ಗ್ಯಾರಂಟಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಇವತ್ತು ನೋಡಿ, ಡಿಗ್ರಿ ಮಾಡಿದ್ರು ಕೆಲಸ ಇಲ್ಲ, ಮಾಸ್ಟರ್ಸ್ ಮಾಡಿದ್ರು ಕೆಲಸ ಇಲ್ಲ, ಲಕ್ಷಾಂತರ ರೂಪಾಯಿ ಎಲ್ಲೋ ಇನ್ವೆಸ್ಟ್ ಮಾಡಿರ್ತಾರೆ, ಸಾಲನೋ ಸೂಲನೋ ಮಾಡಿ ತಂದಿರ್ತಾರೆ. ಬಟ್ ಮಾಸ್ಟರ್ಸ್ ಮಾಡಿನೂ 2 ವರ್ಷ ವೇಸ್ಟ್ ಮಾಡೋದಕ್ಕಿಂತ ಆ ಡಿಗ್ರಿ ಮಾಡಿನೇ ನಾವೇನಾದ್ರೂ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಒಳ್ಳೆ ಜಾಬ್ ಅನ್ನು ಪಡ್ಕೊಳ್ಬಹುದು. ಬಟ್ ಇವತ್ತು ನನ್ನ ಹತ್ರ ಒಳ್ಳೆ ಸರ್ಟಿಫಿಕೇಟ್ ಇದೆ, ನಾನು ಮಾಸ್ಟರ್ಸ್ ಮಾಡಿದ್ದೀನಿ, ನನಗೆ ಯಾಕೆ ಕೆಲಸ ಸಿಗ್ತಿಲ್ಲ ಅಂತೇಳಿ ಅಂದ್ಕೊಳ್ಬಹುದು. ಬಟ್ ಇವತ್ತು ಯಾಕೆ ಇಷ್ಟೊಂದು ಕೆಲಸದ ಅನಿವಾರ್ಯತೆ ಯಾಕೆ ಆಗ್ತಾ ಇದೆ, ಕೆಲಸ ಯಾಕೆ ಸಿಗ್ತಾ ಇಲ್ಲ ಅಂತ? ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಮಕ್ಕಳ ತಲೆಯಲ್ಲೂ ಅದು ನಾಟ್ಬಿಟ್ಟಿದ್ದಾರೆ ತಂದೆ ತಾಯಿಗಳು. ಏನೋ ನೀನು ಡಬಲ್ ಡಿಗ್ರಿ ಮಾಡ್ಕೊಂಡ್ರೆ ನಾನು ಯಾವುದೇ ಫಂಕ್ಷನ್ಗೆ ಆಗಿರ್ಬೋದು, ನೈಬರ್ದಾಗಿ ಯಾವುದೇ ರಿಲೇಟಿವ್ಸ್ ಆಗಿರೋ ಫಂಕ್ಷನ್ಗೆ ಹೋಗಿ ನನ್ನ ಮಗ ಡಬಲ್ ಡಿಗ್ರಿ ಮಾಡ್ತಾ ಇದ್ದಾನೆ ಅದೊಂದು ಹೇಳೋದೊಂದು, ಬಿಕಾಸ್ ಇಟ್ಸ್ ಇಂಡಿಯನ್ ಮೆಂಟಾಲಿಟಿ. ಅದು ಯಾರು ಕೂಡ ಏನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಬಟ್ ಅದೇ ಒಂದು ವಿಚಾರದಲ್ಲಿ ಪೇರೆಂಟ್ಸು ಕೂಡ ಒಂದು ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಅವರು ಲಕ್ಷಾಂತರ ರೂಪಾಯಿ ಕೊಟ್ಟಾಗ ಡಬಲ್ ಡಿಗ್ರಿ ಮಾಡಿಸಿದಾಗ ಎಂಡ್ ಆಫ್ ದ ಡೇ, ಈಗ ನನ್ನನ್ನೇ ಕನ್ಸಿಡರ್ ಮಾಡಿದ್ರೆ ಮೇಡಮ್, ನಾನು ಕೂಡ ಎಮ್.ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್. ಐ ವಾಸ್ ಅಸೋಸಿಯೇಟ್ ಪ್ರೊಫೆಸರ್ ಫಾರ್ ಇಂಜಿನಿಯರಿಂಗ್ ಕಾಲೇಜ್. ನನಗೆ ಗೊತ್ತಾಯಿತು ಇದು ನನ್ನ ಕಪ್ ಆಫ್ ಟೀ ಅಲ್ಲ, ಇದು ನನಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಗೊತ್ತಾಗಾದ್ರ ನಂತರ ನಾನು ಸಾಕಷ್ಟು ವಿಚಾರಗಳನ್ನ ನನಗೆ ನಾನೇ ಕಲಿತಾ ಬಂದೆ. ರೈಟ್. ನಾನು ಮಾಸ್ಟರ್ಸ್ ಮಾಡಿದ್ದೀನಿ ಅಂತ ಹೇಳಿ ನಾನು IT ಇಂಡಸ್ಟ್ರಿ, ಕಾರ್ಪೊರೇಟಲ್ಲಿ ಇಂಡಸ್ಟ್ರಿಲೇ ನಾನು ಇದ್ಬಿಟ್ಟಿದ್ರೆ ಇವತ್ತು ನಾನು SVR ಸಂಸ್ಥೆನ ನಾನು ಏನೋ ಸ್ಥಾಪನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ರೈಟ್. ಸೊ ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಡಬಲ್ ಡಿಗ್ರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಆದರೆ ನೀವು ಏನು ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ ಆ ಅಮೌಂಟ್ನ ನೀವು ಎಷ್ಟು ಟೈಮ್ ಒಳಗಡೆ ಅದನ್ನು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ನೀವು ತೊಗೊತೀರಾ ಅನ್ನೋದ್ರ ಕೂಡ ನಾವು ಮ್ಯಾಟ್ರ್ ಆಗುತ್ತೆ. ರೈಟ್. ಈಗ ನಮ್ಮಲ್ಲೇ ನಾವು ಏನು ಹೇಳ್ತಾ ಇದ್ದೀವಿ, Day 1 ಜಾಬ್, Day 1 ಆಫರ್, Day 1 ರಿಯಲ್ ಟೈಮ್ ಎಕ್ಸ್ಪೋಜರ್ ಅಂತ ಏನು ಹೇಳ್ತಾ ಇದ್ದೀವಿ, ಅದು 1 year ಪ್ರೋಗ್ರಾಮು. ಸೊ ಅದು ಡಿಜಿಟಲ್ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ಸೊ ಆಸಕ್ತಿ ಇರೋ ಕ್ಯಾಂಡಿಡೇಟ್ಸ್ಗಳು, ಪೇರೆಂಟ್ಸ್ಗಳು ಇನ್ನು ಮುಂದಕ್ಕೆ ಆ ತಪ್ಪನ್ನ ಮಾಡದೆ ನಮ್ಮ ಹತ್ರ ಬಂದರೆ ಅಟ್ಲೀಸ್ಟ್ ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಏನು ಇನ್ವೆಸ್ಟ್ ಮಾಡ್ತಾರೆ ಅದನ್ನು ಕಟ್ ಡೌನ್ ಮಾಡಿ ಕಡಿಮೆ ಅಮೌಂಟಲ್ಲೇ, ಕಡಿಮೆ ಟೈಮ್ ಡ್ಯೂರೇಷನ್ ಅವ್ರ ಮಕ್ಕಳ ಭವಿಷ್ಯನ ರೂಪಿಸ್ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟ. ಓಕೆ, ಮತ್ತೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಕೊಂಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮೇಡಮ್? ನಿಮ್ಮ ಹೆಸರು? ರಾಧಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ತ್ಯಾಗರಾಜ ನಗರದಿಂದ. ನಮ್ಮ ಮಗನ ವಿಷಯ ಕೇಳೋಣ ಅಂತ. ಓಕೆ ಸರ್, ಇದ್ದಾರೆ, ಮಾತನಾಡಿ. ರಾಧಮ್ಮ ನಮಸ್ಕಾರ, ಹೇಳಿ. ಅದು ನಮ್ಮ ಮಗಂದು ಬಿ ಆಗಿ ಒಂದು 13 ಆಗಿದೆ, 2013. ಅದು ಸ್ವಲ್ಪ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿ ಹುಷಾರಿದಾಗ ಅಲ್ಲಿಗೆ ಬಂದ್ಬಿಟ್ಟಿದ್ದ. ಆಮೇಲೆ ಅವ್ನಿಗೆ ಇದ್ರಲ್ಲಿ ಸಿಕ್ಕಿಲ್ಲ, IT ಇದ್ರಲ್ಲಿ. ಅಲ್ಲಿ ಕಾಲ್ ಸೆಂಟ್ರು, ಇವಾಗ ಬಜಾಜ್ ಫೈನಾನ್ಸ್ ಅಲ್ಲಿ ಅಕೌಂಟೆಂಟ್ ಆಗವನು. ಅಕೌಂಟೆಂಟ್ ಮಾಡ್ತಾ ಇದ್ದಾರಾ? ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾವನು ಬಜಾಜ್ ಫೈನಾನ್ಸ್ ಅಲ್ಲಿ. ಒಂದು ಎಲೆಕ್ಟ್ರಾನಿಕ್ಸ್ ಅಂತ ಅಂಗಡಿಲಿ ಬಜಾಜ್ ಫೈನಾನ್ಸ್ ಅವರಿಂದ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇವಾಗ ಏನ್ ಮಾಡ್ತಾ ಇದ್ದಾರೆ? ಅದೇ ಬಜಾಜ್ ಫೈನಾನ್ಸ್ ಅದೇ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾವನು. ಓಕೆ, ಈಗ ಅವ್ರ ಕೆಲಸ ನೋಡ್ತಾ ಇದ್ದೀರಾ? ಅವನಿಗೆ ಇಲ್ಲಿ ನಿಮ್ಮಲ್ಲಿ ಅವನು ಇದನ್ನ ತಗೊಂಡ್ರೆ ನೀವು ಅವನಿಗೆ ಕೆಲಸ ಮಾಡ್ಕೊಡ್ತೀರಾ ಏನು ಅಂತ? ಆಗ್ಬೋದಮ್ಮ, ಆಗುತ್ತೆ. ಯಾಕಂದರೆ ಇವಾಗ ಅವರು ಆಲ್ರೆಡಿ ಎಕ್ಸಿಸ್ಟಿಂಗ್ ವರ್ಕಿಂಗಲ್ಲಿ ಇರೋದ್ರಿಂದ ಅವ್ರದ್ದು ಸ್ಯಾಲ್ರಿ CTC ಏನಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ನಾವು ಗಮನ ಕೊಟ್ಟು, ಅದಾದ್ರ ನಂತರ ಅವ್ರಿಗೆ ಒಂದು 3 ರಿಂದ 6 ತಿಂಗಳು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಆ ಟೈಮ್ ಡ್ಯೂರೇಷನಲ್ಲಿ ಅವರು ಕೆಲಸ ಮಾಡ್ಕೊಂತ ಆ ಸ್ಕಿಲ್ ಸೆಟ್ಸ್ನ ಕಲಿಯೋ ಒಂದು ಆಸಕ್ತಿ ಇದೆ ಅಂತ ಅಂದ್ರೆ ಇಲ್ಲ ಏನು ಅವಶ್ಯಕತೆ ಇಲ್ಲ. ಬಿಕಾಸ್ ನಮ್ಮಲ್ಲಿ ವೀಕೆಂಡ್ ಬ್ಯಾಚಸ್ಸು ಇದೆ, ಆನ್ಲೈನ್ ಬ್ಯಾಚಸ್ಸು ಇದೆ. ಆನ್ಲೈನ್ ಅಂದರೆ ಕೆಲಸ ಮಾಡ್ಕೊಂಡೇನೆ ಸಾಯಂಕಾಲದೊತ್ತು ಕಲಿಬೋದು ಕಾನ್ಸೆಪ್ಟ್ಸ್ನ. ಒಂದು 3 ರಿಂದ 6 ತಿಂಗಳು. ಬೆಳಗ್ಗೆ 11 ಗಂಟೆಗೆ ಹೋಗ್ತಾನೆ, ಬೆಳಗ್ಗೆ ಹೊತ್ತು ಮಾಡಬಹುದಲ್ವಾ? ಬೆಳಗ್ಗೆ ಹೊತ್ತು ಇದೆ ನಮ್ಮಲ್ಲಿ, 8 ರಿಂದ 10 ಬ್ಯಾಚು ಇದೆ, 9 ರಿಂದ 11 ಬ್ಯಾಚು ಇದೆ. ಸೊ ಅದೇ ನಾನು ಹೇಳಿದಾಗೆ ಕ್ಯಾಂಡಿಡೇಟ್ ಹತ್ರ, ನಿಮ್ಮ ಮಗವ್ರ ಹತ್ರ ನಾವು ಒಂದ್ಸಲ ಮಾತಾಡಿದಾಗ ಅದಾದ ನಂತರ ನಮಗೆ ಅವ್ರಿಗೆ ಬೆಟರ್ ಕ್ಲಾರಿಟಿ ಕೊಡೋದಕ್ಕಾಗುತ್ತೆ. ಕೆಳಗೆ ಕೊಟ್ಟಿರೋ ನಂಬರ್ಗೆ ಒಂದ್ಸಲ ಕಾಲ್ ಮಾಡಿ ಮಾತಾಡೋಕೆ ಹೇಳಿರೋದಮ್ಮ, ನಾವು ಅವ್ರಿಗೆ ಏನೋ ಒಂದು ಬೆಟರ್ ಕ್ಲಾರಿಟಿ ಕೊಡ್ತೀವಿ ಅವ್ರಿಗೆ. ಆಗ್ಬೋದಾ? ದುಡ್ಡು ಕೊಟ್ಬಿಟ್ಟು ಕೆಲಸ ಆಗುತ್ತೆ ನಮ್ದು ಈ ಥರ ಆಯ್ತು, ಅದಕ್ಕೋಸ್ಕರ. ಇಲ್ಲ ನಾವು ರೆಡಿ ಮಾಡ್ಕೊಡ್ತೀವಿ. ಅವ್ರ ಪ್ರೊಫೈಲ್ನ ಒಂದ್ಸಲ ನೋಡಿ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಒಂದು ಕ್ಲಾರಿಟಿನ ಕೊಟ್ಬಿಡೋಣ. ಏನಂತ ಹೇಳಿದ್ರೆ, ಈಗ ನಾವು ಕೆಲಸ ಮಾಡ್ಕೊಂಡಿರ್ತೀವಿ, ಈಗ ನಾವು ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಕೆಲಸವನ್ನು ಬಿಟ್ಟೇ ಬರಬೇಕಂತ ಕೇಳ್ತಾರೆ. ಕೆಲಸವನ್ನು ಬಿಟ್ಟು ಬರುವಂಥ ಅವಶ್ಯಕತೆ ಇಲ್ಲ, ಫ್ರೀಲಾನ್ಸರ್ ಆಗಿನೂ ಸಹ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕೆಲಸವನ್ನು, ಕೋರ್ಸನ್ನು ಕಲಿಬಹುದು, ಒಂದು ಹಣವನ್ನು ಸಂಪಾದನೆ ಮಾಡುವಂಥ ದೃಷ್ಟಿಯಿಂದ. ಸರ್, ನಾವು ಮತ್ತೆ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಾ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರು ಬಾಲ್ಸೋಡಿಯಿಂದ ಫೋನ್ ಮಾಡ್ತಾ ಇದ್ವಿ. ಓಕೆ ಸರ್, ಜೊತೆ ಮಾತನಾಡಿ.
ವೆಂಕಟೇಶ್ ಸರ್ ನಮಸ್ಕಾರ, ಹೇಳಿ ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಸರ್, ಈಗ ನನ್ನ ಮಗ ಈಗ ನೆಕ್ಸ್ಟ್ ಮಂತ್ ಗ್ರಾಜುಯೇಷನ್ ಆಗುತ್ತೆ. ಹೇಳಿ ಓಕೆ, ಹೇಳಿ ಹೇಳಿ ಸರ್. ನನ್ನ ಮಗ BE ಮಾಡಿದ್ದಾನೆ, CS ಮಾಡಿದ್ದಾನೆ. ಹ್ಞೂ ನೆಕ್ಸ್ಟ್ ಗ್ರಾಜುಯೇಷನ್ ಅಂತೆ. ಹ್ಞೂ ಈಗ ಇಂಟರ್ನ್ಶಿಪ್ ಆಗ್ತಾ ಇದೆ. Okay. ಈ ತಿಂಗಳು ಎಂಡ್ ಆಗುತ್ತೆ ಇಂಟರ್ನ್ಶಿಪ್. ಹ್ಞೂ ಜಾಬ್ ಇಲ್ಲ, ಹ್ಞೂ ಯಾವ ತರ ಮಾಡ್ಬೇಕು? ಕ್ಯಾಂಪಸ್ಸಲ್ಲಿ ಈಗೆಲ್ಲ ಒಂದು ಸ್ವಲ್ಪ ಟೈಟ್ ಆಗಿದೆ. ಹಂಗಂದ್ರೆ ಏನೋ ಅಷ್ಟೊಂದಾಗಿ ಏನೋ ಕ್ಯಾಂಪಸ್ ಡ್ರೈವ್ಸ್ ಎಲ್ಲ ಬಂದ್ರೂ ಕೂಡ ಏನೋ ಕ್ರೀಮಿ ಕ್ಯಾಂಡಿಡೇಟ್ಸ್ಗಳು ಪ್ಲೇಸ್ ಆಗ್ತಾ ಇದ್ದಾರೆ. ಇರಲಿ, ಪರವಾಗಿಲ್ಲ. ನಿಮ್ಮ ಮಗನಿಗೆ ನಾವು ಏನು ಮಾಡ್ಬೋದು ಅಂದರೆ, ನಮ್ಮಲ್ಲಿ ಸಾಕಷ್ಟು ಈ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಹಾಗೂ ವೆಬ್ ಆ್ಯಪ್ ಡೆವಲಪ್ಮೆಂಟ್ದು ಕೂಡ ನಾವು ಕೋರ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸರ್. ರೈಟ್. ಸೊ ಅದು ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಆಗಿರುತ್ತೆ, 6 months ಕೋರ್ಸ್ ಆಗಿರುತ್ತೆ. ಬಿಕಾಸ್ ಏನಾಗುತ್ತೆ, ಅವ್ರು ಯಾವ ಸ್ಟ್ರೀಮಲ್ಲಾದ್ರೂ ಡಿಗ್ರಿ ಮಾಡಿರ್ಬೋದು, ಬಟ್ ಇವತ್ತಿನ ದಿನ ಈ ಮಾರ್ಕೆಟ್ಗೆ, ಈ ಇಂಡಸ್ಟ್ರಿಗೆ 4.0 ಆಗಿರ್ಬೋದು, 5.0 ಆಗಿರ್ಬೋದು, ಏನು ಸ್ಕಿಲ್ ಸೆಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಆ ಸ್ಕಿಲ್ ಸೆಟ್ಸ್ನ ನಾವು ಅವ್ರಿಗೆ ಟ್ರೈನ್ ಮಾಡಿ ಪ್ಲೇಸ್ಮೆಂಟ್ಸ್ನ ಮಾಡಿಸ್ಕೊಡ್ತೀವಿ. ಒಂದು ಸಲ ನಿಮ್ಮ ಮಗ ತಪ್ಪಿದ್ರೆ ನೀವು ಇಬ್ಬರೂ ಒಂದು ಸಲ ಆಫೀಸಿಗೆ ಬಂದು ಫೇಸ್ ಟು ಫೇಸ್ ಕರಿಯರ್ ಕೌನ್ಸಿಲಿಂಗ್ ಮಾಡಿ, ಸೊ ನಿಮಗೆ ಹೆಚ್ಚಿನ ಮಾಹಿತಿ ನಾವು ಕೊಡ್ತೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಮೇಡಮ್ ಇಲ್ಲೇ ಬೆಂಗಳೂರಿಂದ. ಓಕೆ, ನಿಮ್ಮ ಹೆಸರು? ರಂಗಪ್ಪ ಅಂತ ಹೇಳಿ. ಓಕೆ ಸರ್, ಇದ್ದಾರೆ, ಮಾತನಾಡಿ. ಮಗನ್ BCom ಆಗಿದೆ ಸರ್ ಹೇಳಿ. ಸರ್, ಮಗನ್ BCom ಆಗಿದೆ. ಹಾಂ, ಕಂಪ್ಲೀಟ್ ಆಗಿದೆ ಸರ್. ಬೇರೆ ಮುಂದಕ್ಕೆ ಯಾವ್ದಕ್ಕೆ ಇದು ಮಾಡ್ಬೋದು? ಅಲ್ಲ, BCom ಆಗಿದೆ ಅಂತಂದರೆ ಅವ್ರ ಆಸಕ್ತಿ ನಾವು ಕೇಳಿ ತಿಳ್ಕೊಬೇಕಾಗುತ್ತೆ ಸರ್. ಬಿಕಾಸ್ ಇಲ್ಲೇನಾಗುತ್ತೆ, 18 ವರ್ಷ ಪಾಪ ನೀವು ಅವ್ರಿಗೆ ಎಜುಕೇಷನ್ ಕೊಡಿಸಿರ್ತೀರಾ. ಸೊ ರೈಟ್ ಫ್ರಮ್ LKG ಇಂದ ಡಿಗ್ರಿವರೆಗೂ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದಕ್ಕೆ ನಿಮ್ಮ ಮಗನ ಆಸೆ ಏನಿದೆ ಅನ್ನೋದ್ರ ಬಗ್ಗೆ ಕೇಳಿ ತಿಳ್ಕೊಬೇಕತ್ತೆ. ಯಾಕಂದರೆ ಅವ್ರದ್ದು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ ಅಂದರೆ ನಾವು HR ಸೈಡ್ ಪುಷ್ ಮಾಡ್ಬೋದು. ಇಲ್ಲ, ನಾನು ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್ ಸೆಕ್ಟರಲ್ಲೇ ಹೋಗ್ತೀವಿ ಅಂದರೆ ಅದರಲ್ಲೂ ಕೂಡ ಅವರು ಓದಿರೋ ಸಂಬಂಧಪಟ್ಟಂಗೆ ನಾವು ಟ್ರೈನಿಂಗ್ ಮಾಡಿ ಅದರಲ್ಲೂ ಕೆಲಸ ಕೊಡಿಸ್ಕೊಡ್ತೀವಿ. ಅಥವಾ ನಿಮ್ಮ ಮಗನ ಆಶಯ ಏನಾದರೂ ಫ್ರೀಲಾನ್ಸಿಂಗ್ ಆಗಿ ತಿಂಗಳಿಗೆ 1.5 ಲಕ್ಷದಿಂದ 2 ಲಕ್ಷ ದುಡಿಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ನು ಕೂಡ ಟ್ರೈನಿಂಗ್ ಕೊಟ್ಟು ನಾವೇ ಅವ್ರಿಗೆ ಏಜೆನ್ಸಿ ಸೆಟಪ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ಕೊಡ್ತೀವಿ. ಒಂದ್ಸಲ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಒಂದ್ಸಲ ಕಾಲ್ ಮಾಡಿ ಎಲ್ಲ ಡೀಟೇಲ್ಸು ತಗೊಳ್ಳಿ ಸರ್. ಟ್ರೈನಿಂಗ್ ಯಾವ್ದು ಸರ್? 3 ಟ್ರೈನಿಂಗ್ ಇದೆ ಸರ್. ಡಿಜಿಟಲ್ ಮಾರ್ಕೆಟಿಂಗ್, ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್, HR ಅಂತ ಇದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂದಿದ್ದ ಕೂಡಲೇ, ಮಾರ್ಕೆಟಿಂಗ್ ಅಂದರೆ ಇದು ಫೀಲ್ಡ್ ಕೆಲಸ ಬರಲ್ಲ, ಇದು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದು. ಅದೊಂದು ವಿಚಾರ ಎಲ್ಲ ವೀಕ್ಷಕರಿಗೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಒಂದ್ಸಲ ಕಾಲ್ ಮಾಡಿ ನಿಮಗೆಲ್ಲ ಮಾಹಿತಿ ಕೊಡ್ತಾರೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಸರ್, ಇದ್ದಾರೆ, ಮಾತನಾಡಿ. ಹಲೋ, ಮಾತಾಡಿ ಸರ್. ಕೇಳಿಸ್ತಾ ಇದೆ ಸರ್, ಮಾತನಾಡಿ. ನಮಸ್ತೆ, ಹೇಳಿ. ಸರ್, ಏನಿಲ್ಲ, ನಾನು ಗ್ರಾಜುಯೇಟ್ ಮಾಡಿದೆ, ಹಾಂ, ಬಟ್ ಸೇಲ್ಸ್ ವರ್ಕ್ ಮಾಡ್ತಿದ್ದೀನಿ. ನಿಮಗೆ ಡಾಮಿನಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಸೇಲ್ಸಲ್ಲಿ ಮಾಡ್ತಾ ಇದ್ದೀರಾ? BE ಮಾಡಿ ಸೇಲ್ಸಲ್ಲಿ ಮಾಡ್ತಾ ಇದ್ದೀರಾ ಪ್ರಶಾಂತ್? ಹೌದು. ಓಕೆ ಓಕೆ. ಈಗ ಯಾವ ಡೊಮೇನಲ್ಲಿ ನೋಡ್ತಾ ಇದ್ದೀರಾ ನೀವು ಕೆಲಸನ? ನಾನು ಅಂದ್ರೆ ನನ್ನ ಸಬ್ಜೆಕ್ಟ್ ಆಗಿರೋದು ಬಯೋಟೆಕ್ನಾಲಜಿ. ಯಾವುದು? ಬಯೋಟೆಕ್ನಾಲಜಿನ. ಬಯೋಟೆಕ್ನಾಲಜಿ ಸಂಬಂಧಪಟ್ಟಂಗೆ ಯಾವುದೂ ಇಲ್ಲ. ಆಮೇಲೆ ಲೈಕ್ ಆ ಸ್ಕಿಲ್ ಸೆಟ್ಸ್ ಯಾವುದೂ ನಾವು ನಿಮಗೆ ಸದ್ಯಕ್ಕೆ ಕೊಡೋ ಒಂದು ಪ್ಲ್ಯಾನ್ಸ್ ಯಾವುದೂ ಇಲ್ಲ. ಸೊ ಬೇಸಿಕಲಿ ನಮ್ಮಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಡಿಜಿಟಲ್ ಮಾರ್ಕೆಟಿಂಗ್, ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್, IT ರಿಲೇಟೆಡ್ ಸ್ಕಿಲ್ ಸೆಟ್ಸ್ ಪ್ರೋಗ್ರಾಮ್, ಆಮೇಲೆ ಲೈಕ್ ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ ಇದೆ. ಸೊ ಕೆಳಗೆ ಡಿಸ್ಪ್ಲೇ ಆಗಿರೋ ನಂಬರ್ಗೆ ಒಂದ್ಸಲ ಕಾಲ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತಾರೆ ಪ್ರಶಾಂತ್. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ನಂದಿನಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಮಾರ್ಬಳಿಯಿಂದ. ಓಕೆ ಸರ್, ಇದ್ದಾರೆ, ಮಾತನಾಡಿ. ಸರ್. ನಂದಿನಿ ಹೇಳಿ. ನಮಸ್ತೆ ಸರ್. ನಮಸ್ತೆ ನಂದಿನಿ ಹೇಳಿ. ಸರ್, ನಮ್ಮ ಮಗ ಇವಾಗ BE ಮಾಡಿದಾನೆ. ಹ್ಞೂ CS ವರ್ಕ್ ಬಗ್ಗೆ ಕೇಳ್ತಾ ಇದ್ದಾನೆ. 1 month ಆಯ್ತು ಕಂಪ್ಲೀಟ್ ಆಗಿ. ಓಕೆ. ಎಲ್ಲೂ ಇದ್ ಮಾಡಿಲ್ಲ, ಅದಕ್ಕೋಸ್ಕರ ವರ್ಕ್ ಬಗ್ಗೆ ಕೇಳ್ಬೇಕಂತ ಮಾಡಿರೋದು. ಅಲ್ಲ, ಆಗತ್ತಮ್ಮ. ಈಗ ಎಂಜಿನಿಯರಿಂಗ್ ಮಾಡಿರೋದ್ರಿಂದ ಸೊ ರಿಲೇಟೆಡ್ ಸ್ಕಿಲ್ ಸೆಟ್ಸ್ ಅಂತಂದರೆ, ನಾನು ಈ ಕೂಡ ಇದಕ್ಕಿಂತ ಮುಂಚೆ ಒಬ್ಬರು ಕ್ಯಾಂಡಿಡೇಟಿಗೆ ಹೇಳಿದೆ, ನಮ್ಮಲ್ಲಿ ಶಾರ್ಟ್ ಟರ್ಮ್ ಕೋರ್ಸ್ ಅಂದರೆ 6 months ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಮತ್ತು ವೆಬ್ ಆ್ಯಪ್ ಡೆವಲಪ್ಮೆಂಟ್ದು ರಿಯಲ್ ಟೈಮ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಟ್ಟು, ಸೊ ಇಂಡಸ್ಟ್ರಿಲಿ ಹೇಗೆ ಪ್ರಾಜೆಕ್ಟ್ಸ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಟ್ಟು ಅವ್ರಿಗೆ ಕೆಲಸನೂ ಕೂಡ ಕೊಡಿಸ್ಕೊಡ್ತೀವಿ. ಸೊ ಕೆಳಗೆ ಡಿಸ್ಪ್ಲೇ ಆಗಿರೋ ನಂಬರ್ಗೆ ಒಂದ್ಸಲ ನೀವು ಕಾಲ್ ಮಾಡಿದ್ರೆ ನಿಮ್ಮದು ಒಂದು ಕರಿಯರ್ ಕೌನ್ಸಿಲಿಂಗ್ ಆಗುತ್ತೆ, ಆಗ್ಬೋದಾ? ಸೊ ಅದರಲ್ಲಿ ನಿಮ್ಮ ಮಗವ್ರದ್ದು ಆಸಕ್ತಿ ಏನಿದೆ ಅಂತ ಕೇಳಿ ತಿಳ್ಕೊಂಡು ಅದಾದ್ರ ನಂತರ ನಾವು ಅವ್ರಿಗೆ ಒಂದು ರೋಡ್ ಮ್ಯಾಪ್ನ ಮಾಡ್ಕೊಡ್ಬೋದು. ಸರಿ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.
ಸರ್ ಈಗ ನಾವು ಮಾತನಾಡ್ತಾ ಇದ್ವಿ, ಇವಾಗ ನೋಡಿ ಸರ್, ಇವತ್ತು ಮಕ್ಕಳಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅನ್ನುವಂಥ ಆಸೆ ಕುತೂಹಲ ಎಷ್ಟಿದೆಯೋ ಗೊತ್ತಿಲ್ಲ, ಬಟ್ ಪೋಷಕರಿಗೆ ಮಾತ್ರ ನನ್ನ ಮಗ ಹಿಂಗೆ ಇರಬೇಕು, ಡಾಕ್ಟ್ರೇ ಈ ಆಗಬೇಕು. ಕಾಲ್ಸ್ ನೋಡಿದ್ರೆ ಎಷ್ಟೊಂದು ಪೇರೆಂಟ್ಸ್ಗಳೇನೋ ಅವ್ರ ಆಸಕ್ತಿ ಇರೋ ಪೇರೆಂಟ್ಸ್ಗಳೇನೋ ಕಾಲ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಈ ಪ್ರೋಗ್ರಾಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮಾರ್ಕೆಟ್ಗೆ. ಡೇ 1 ಜಾಬ್ ಆಫರ್, ಡೇ 1 ಏನೋ ಸ್ಟೈಫಂಡ್ ಅವ್ರ ಸ್ಯಾಲ್ರಿ ಅನ್ನೋದ್ರ ಕಾನ್ಸೆಪ್ಟ್ ಮುಖಾಂತರ ವಿ ಆರ್ ಗೆಟಿಂಗ್ ಇನ್ ಟು ದ ಮಾರ್ಕೆಟ್. ಸೊ ಬಿಕಾಸ್ ಏನಾಗುತ್ತೆ, ಅದೇ ಹೇಳ್ತಾ ಇಲ್ಲ, ಪೇರೆಂಟ್ಸ್ಗಳು ಸಾಕಷ್ಟು ಕಷ್ಟಪಟ್ಟು ಅವ್ರದ್ದು ಕಮಿಟ್ಮೆಂಟ್ ಎಲ್ಲ ಏನೋ ಆ ಕಡೆ ತಳ್ಳಿ ಅವ್ರ ಮಕ್ಕಳುಗಳಿಗೆ ಒಂದು ಉತ್ತಮವಾದ ಭವಿಷ್ಯ ರೂಪಿಸ್ಕೊಡ್ಬೇಕು ಅಂತ ಈ 18-20 ವರ್ಷ ತುಂಬ ಕಷ್ಟಪಟ್ಟು ಅವ್ರ ಕಮಿಟ್ಮೆಂಟ್ನ ಏನೋ ಮಾಡಿಕೊಟ್ಟಿರ್ತಾರೆ. ಸೊ ಹಾಗಾಗಿ ಕಾಲರ್ಸ್ ಏನೋ ರೇಷಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಸೊ ಪೇರೆಂಟ್ಸ್ಗೆ ನಾನು ಒಂದೇನು ಹೇಳ್ತೀನಿ ಅಂತಂದ್ರೆ, ಇನ್ನು ಮುಂದಕ್ಕೆ ಡಬಲ್ ಡಿಗ್ರಿ ಮಾಡೋ ಒಂದು ಆಸೆ ಏನಾರ ನಿಮ್ಮ ಮಕ್ಳು ಇಟ್ಕೊಂಡಿದ್ರೆ, ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಹತ್ರ ಬನ್ನಿ, ಒಂದು ಕರಿಯರ್ ಕೌನ್ಸಿಲಿಂಗ್ ತಗೊಳ್ಳಿ. ಅದೊಂದು ಪ್ರತಿಷ್ಠಿತರ ಆಗ್ಬಿಟ್ಟಿದೆ ಸರ್. ನನ್ನ ಮಗ MBA ಮಾಡಿದ್ದಾನೆ, ನನ್ನ ಮಗ M.Com ಮಾಡಿದ್ದಾನೆ. ಅಲ್ಲ, ತಂದೆ ತಾಯಿಗಳಿಗೆ ನಾನು ಏನೊಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಡಿಗ್ರಿ ಆಗಿರ್ಲಿ ಡಬಲ್ ಡಿಗ್ರಿ ಆಗಿರ್ಲಿ, ಆ ಮಾರ್ಕ್ಸ್ ಕಾರ್ಡ್ಸ್ ನ ಇಟ್ಕೊಂಡು ಮಕ್ಳಿಗೆ ಮದುವೆ ಮಾಡಕ್ಕಾಗಲ್ಲ. ಒಂದು ಎರಡನೇದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಲೋನು ತಗೊಳಕ್ಕಾಗಲ್ಲ ಬ್ಯಾಂಕ್ ಅಲ್ಲಿ, ಹಾಕೊಳ್ಬಹುದು ಅಷ್ಟೇ. ಅದೊಂದಕ್ಕಷ್ಟೇ ಅದಾಗುತ್ತೆ ಎಂಡ್ ಆಫ್ ದ ಡೇ. ಸೊ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಬನ್ನಿ ಒಂದ್ಸಲ ಕುತ್ಕೊಂಡು ಮಾತಾಡಿ. ನೀವು ಬಂದಿದ್ ಕೂಡಲೇ ನೀವು ಅಡ್ಮಿಷನ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಅಲ್ವಾ? ಸೊ ಬಂದು ಕ್ಲಾರಿಟಿ ತಗೊಳ್ಳಿ, ನಿಮ್ಗೆ ಯಾವ್ದು ಮಾಡೆಲ್ ವರ್ಕೌಟ್ ಆಗುತ್ತೆ, 3 months 6 months ಆರ್ ಏನೋ 1 year ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಯಾವ್ದು ಸೀಮಿತವಾಗಿ ನಿಮಗೆ ಫಿಟ್ ಆಗುತ್ತೆ ಅದಕ್ಕೆ ನೀವು ಎನ್ರೋಲ್ ಆಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಇನ್ಸ್ಟಿಟ್ಯೂಟ್ಸ್ ತರ ನಾವು 1, 2, 3 ಅಥವಾ 5, 10 ಡ್ರೈವ್ಸ್ಗಳು ಕೊಡಲ್ಲ, ಅಂದ್ರೆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಕೊಡಲ್ಲ. ಪ್ಲೇಸ್ ಆಗೋವರೆಗೂ ಕೊಡ್ತಾನೆ ಇರ್ತೀವಿ. ಅವ್ನು ಫೇಲ್ ಆಗ್ಲಿ ಆಗ್ತಾ ಇರಲಿ, ಯಾವುದೋ ಒಂದಿನ ಯಾವುದೋ ಒಂದು ಇಂಟರ್ವ್ಯೂ ಕಳಿಸಿದಾಗ ಪಾಸ್ ಆಗೇ ಆಗ್ತಾನೆ. ಆ ನಂಬಿಕೆ ನಮ್ಮಲ್ಲಿ ಇರುತ್ತೆ. ಬಿಕಾಸ್ ಆ ಥರ ಕಾನ್ಸೆಪ್ಟ್ಸ್ ನಾವು ರಿಯಲ್ ಟೈಮಲ್ಲಿ ನಾವು ಹೇಳ್ಕೊಟ್ಟಿರ್ತೀವಿ. ಅವರಿಗೂ ಕಲಿಯುವ ಹಂಬಲ ಇರಬೇಕು ಸರ್. ಖಂಡಿತ ಹೌದು. ಈಗ ನೋಡಿ ಸರ್, ವೆರಿ ಇಂಪಾರ್ಟೆಂಟ್ ನಮ್ಮ ವೀಕ್ಷಕರಿಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ, ಈಗ ನಾವು ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ? ಓಕೆ, ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್ ಅಲ್ವಾ? ಸೊ ನಾವು ಎಕ್ಸಾಬಿಡೆಂಟ್ ಆಗಿ ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಏನೋ ಪೇರೆಂಟ್ಸ್ಗಳಿಗೆ ಕಟ್ಟುವಂಥ ಒಂದು ಫೀಸ್ ರೇಂಜ್ ಏನಿದೆ ಆ ಫೀಸ್ ರೇಂಜಲ್ಲೇ ಇಟ್ಟಿದ್ದೀವಿ. 3 monthsಗಾಗಿರ್ಬೋದು, 6 monthsಗಾಗಿರ್ಬೋದು, 1 yearಗಾಗಿರ್ಬೋದು, ಆ ಪ್ರೋಗ್ರಾಮ್ಗೆ ಅದರದ್ದೇ ಆದಂಥ ಒಂದು ಏನೋ ವೇಟೇಜ್ ಇರುತ್ತೆ. ಸೊ 15,000ರಿಂದ 20,000 ತಾವಿಂದ ಹಿಡಿದು 20,000 ತಾವಿಂದ ಹಿಡಿದು 2 ಲಕ್ಷದವರೆಗೂ ನಮ್ಮ ಹತ್ರ ಫೀಸ್ ರೇಂಜ್ ಇದೆ. ಸೊ ಯಾವ ಪೇರೆಂಟ್ಸ್ಗೆ ಅಥವಾ ಯಾವ ಮಕ್ಕಳಿಗೆ ಯಾವ ಡೊಮೇನಲ್ಲಿ ನಾನು ಮುಂದಕ್ಕೆ ಹೋಗಬೇಕು ಅಂತ ಅವ್ರ ಆಸಕ್ತಿ ಇದೆ, ಆ ಪ್ರಕಾರವಾಗಿಯೇ ನಾವು ಏನೋ ಮಾಧ್ಯಮ ಮುಖಾಂತರ, ನಿಮ್ಮ ಟಿವಿ ಮುಖಾಂತರ ಬಂದರೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು ಅವ್ರಿಗೆ ಇನ್ನೊಂದು ಸ್ವಲ್ಪ ನಾವು ಹೆಲ್ಪ್ ಕೂಡ ಮಾಡ್ತೀವಿ. ಎಲ್ಲ ವರ್ಗದವರಿಗೂ ಸಹ ಅಫೋರ್ಡಬಲ್ ಫೀಸ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಸಹ, ಮಧ್ಯಮ ವರ್ಗದವರಿಗೂ ಸಹ ಈಸಿಯಾಗಿ ಬಳಸ್ಕೊಳ್ಬಹುದು. ಈಗ ನೋಡಿ ಸರ್, ಒಂದು MBA ಮಾಡಬೇಕು ಅಂತ ಹೇಳಿದ್ರೆ 25 ಲಕ್ಷ ಕಡಿಮೆ ಎಲ್ಲೂ ಸಹ ಇಲ್ಲ ಸರ್. ಒಂದು ಮಿನಿಮಮ್ ಅಂತ ಹೇಳಿದ್ರೆ 25 ಲಕ್ಷ ಬೇಕೇ ಆಗುತ್ತೆ. ಇಷ್ಟು ಅಮೌಂಟ್ ಅಲ್ಲಿ, ಕಡಿಮೆ ಅಮೌಂಟ್ ಅಲ್ಲಿ 100% ಹೇಳ್ತಾ ಇದ್ರೆ ಸರ್, ಇದು ಹೇಗೆ ಸಾಧ್ಯ ಅಂತ? ಇದು ಒಳ್ಳೆ ಕ್ವೆಶನ್ ನೀವು ಕೇಳಿದ್ರಿ. ಬಿಕಾಸ್ ನಾವೇನೇನು ಬೆಳ್ಳಿ ಚಮಚ ಇಟ್ಕೊಂಡು ನಾವು ಏನು ಉದ್ದೋರಲ್ಲ ಎಂಡ್ ಆಫ್ ದ ಡೇ, ರೈಟ್? ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು. ನಮ್ಮ ಅಪ್ಪ ಅಮ್ಮನೂ ತುಂಬ ಕಷ್ಟಪಟ್ಟು ನಮಗೆ ಓದಿಸಿ ಇಲ್ಲಿ ನಮ್ಗೆ ಡಬಲ್ ಡಿಗ್ರಿ ಮಾಡಿಸಿ. ಸೊ ನನ್ನ ವಿಷನ್ ಏನಿತ್ತು, ಒಂದು ಕಂಪನಿ ಅಂತ ಸ್ಥಾಪನೆ ಮಾಡ್ತು ಅಂದರೆ, ನನ್ನಂಥ ಏನೋ ಮಧ್ಯಮ ವರ್ಗದ ಕ್ಯಾಂಡಿಡೇಟ್ಸ್ಗಳಿಗೆ ಐ ನೀಡ್ ಟು ಹೆಲ್ಪ್ ದೆಮ್ ಟು ಶೇಪ್ ಅಪ್ ದೇರ್ ಕರಿಯರ್ ಇನ್ ಟು ದ ಇಂಡಸ್ಟ್ರಿ ಅಂತ ಹೇಳೋದಕ್ಕೋಸ್ಕರ. ಸೊ ಇವತ್ತು ಕೂಡ ಅಷ್ಟೇ, ನಾನು ಈ ಪ್ರೋಗ್ರಾಮ್ ಬರ್ತಾ ಇದ್ದೀನಿ ಅಂತಂದಾಗ ನಮ್ಮ ತಂದೆ ತಾಯಿ, ನಾನು ಡಿಜಿಟಲ್ ಮಾರ್ಕೆಟಿಂಗು ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡ್ತೀನಿ ಅಂದಾಗ, ಬೇಡ ನೀನು ಟಿವಿಗೆ ಹೋಗು, ಪೇರೆಂಟ್ಸ್ಗಳಲ್ಲಿ ಬರ್ತಾರೆ, ಅವ್ರಿಗೆ ಪೇನ್ ಪಾಯಿಂಟ್ಸ್ ಗೊತ್ತಾಗುತ್ತೆ, ಆವಾಗ ನಿನ್ಗೆ ಪ್ರೋಗ್ರಾಮ್ ಇನ್ನೂ ತುಂಬ ಚೆನ್ನಾಗಿ ಓಡುತ್ತೆ ಅಂತ ಹೇಳಿದಾಗ, ಸೊ ನಾನು ಯಾಕೆ ಟಿವಿ ಮುಖಾಂತರ ಏನಕ್ಕೆ ಪೇರೆಂಟ್ಸ್ಗಳಿಗೆ ಕನೆಕ್ಟ್ ಆಗಬಾರ್ದು ಅನ್ನೋದೊಂದು ಆಲೋಚನೆ ಇತ್ತು. ಹಾಗಾಗಿ ಸೊ ಒಂದು ಮಧ್ಯಮ ವರ್ಗದ ಪೇರೆಂಟ್ಸ್ಗಳು ಏನಿದ್ದಾರೆ ಅಥವಾ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಅವ್ರಿಗೆಲ್ಲೂ ಕೂಡ ಅವ್ರ ಮಂತ್ಲಿ ಕಮಿಟ್ಮೆಂಟು ಇಂಬ್ಯಾಲೆನ್ಸ್ ಆಗದೆ ಇರೋ ಥರ ನೋಡಿಕೊಂಡು ಸೊ ನಾವು ಫೀ ರೇಂಜ್ನ ಅಲೋಕೇಟ್ ಮಾಡಿದ್ದೀವಿ. ಸೊ ಇನ್ನೂ ತುಂಬ ಆಗಲ್ಲ ಅನ್ನೋಂಥ ಕ್ಯಾಂಡಿಡೇಟ್ಸ್ಗಳಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಖಂಡಿತವಾಗ್ಲೂ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಅವೈಲೇಬಲ್. ಕರೆಕ್ಟ್ ನೋಡಿ, ಇನ್ಸ್ಟಾಲ್ಮೆಂಟ್ ಸಹ ಕಟ್ಟಬಹುದು. ನೀವು ಒಂದೇ ಬಾರಿಗೆ ಕಟ್ಟಬೇಕು ಅಂತನೂ ಇಲ್ಲ, ಕಡಿಮೆ ಅಮೌಂಟ್ ಇದೆ. ಈ ಸದುಪಯೋಗವನ್ನು ನೀವು ಪಡ್ಕೊಳ್ಬೇಕು. ಈಗ ನೋಡಿ ಸರ್, ಇವತ್ತು ರೋಡಿಗೆ ಒಂದೊಂದು ಸಂಸ್ಥೆಗಳಿದೆ. 6 ತಿಂಗಳಿಗೆ ಹೇಳ್ಕೊಡ್ತೀವಿ, 3 ತಿಂಗಳಿಗೆ ಹೇಳ್ಕೊಡ್ತೀವಿ, ನೀವು ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾವ್ದು ಸಹ ಆಗೋದಿಲ್ಲ, ಹಣವನ್ನು ಕಿತ್ಕೋತಾರೆ, ಬಟ್ ಉಪಯೋಗನೇ ಆಗೋದಿಲ್ಲ. ಅಂಥ ಸಂಸ್ಥೆಗೂ ನಿಮ್ಮ ಸಂಸ್ಥೆಗೂ ಇರುವಂಥ ಡಿಫ್ರೆನ್ಸ್ ಅಂದ್ರೆ ಥಿಯರಿಟಿಕ್ ಕಾನ್ಸೆಪ್ಟ್ಗಳು ಆದಷ್ಟು ಕಡಿಮೆ ಮಾಡಿದ್ದೀವಿ. ಕಂಪ್ಲೀಟ್ ಆಗಿ ನಮ್ಮಲ್ಲಿ ಇನ್ಹೌಸ್ ಪ್ರಾಜೆಕ್ಟ್ಸ್ ನಡೀತಾ ಇರೋದ್ರಿಂದ ಅವ್ರಿಗೆ ಡೇ 1 ಅವ್ರ ಕೆಲಸ ಸಿಕ್ಕಾದ್ರ ನಂತರ ಯಾವ ಪ್ರಾಜೆಕ್ಟಲ್ಲಿ ಯಾವ ಥರ ಮಾಡೆಲ್ಸ್ಗಳು ಬರುತ್ತೆ ಅದೇ ಮಾಡೆಲ್ಸ್ನ ಇಲ್ಲಿ ಇಟ್ಟು ಟ್ರೈನಿಂಗ್ಗಳು ಕೊಡ್ತಾ ಇದ್ದೀವಿ. ಒಂದು. ಎರಡನೇದು, ಅನ್ಲಿಮಿಟೆಡ್ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಯಾರು ಕೂಡ ಸಹ ಯೂಶುವಲಿ ಕೊಡಲ್ಲ. ಸೊ ನಮ್ಮ ಸಂಸ್ಥೆಯಲ್ಲಿ ಏನಾಗಿದೆ ಅಂತಂದರೆ, ನಾನೀಗ ಇದಕ್ಕಿಂತ ಮುಂಚೆ ಹೇಳ್ದಂಗೆ 100 ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್, ಅವರಿಗೆ ಕೆಲಸ ಸಿಕ್ಕಿ ಆಫರ್ ಲೆಟರ್ ಸಿಗೋವರೆಗೂ ಕೂಡ ಅವ್ರ ಜೊತೆ ನಾವು ಇರ್ತೀವಿ ಅಂತ ವಿ ಆರ್ ಕಮಿಟಿಂಗ್. ಓಕೆ.
ಇವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆನ್ಲೈನಲ್ಲೇ ಎಲ್ಲನೂ ತಿಳ್ಕೊಳ್ಬೋದಲ್ಲ, ಅಂಗೇ ಆಗ್ಲದಲ್ಲೇ ನಾವು ಎಲ್ಲನೂ ತಿಳ್ಕೊಳ್ಬೋದು, ಅಲ್ಲೇ ಕೋರ್ಸ್ ಮಾಡ್ಬೋದು, ಯಾಕೆ ನಾವು ಆಫ್ಲೈನ್ಗೆ ಹೋಗಬೇಕು? ಸೊ ಸಾಕಷ್ಟು ಕಂಟೆಂಟ್ಗಳು ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ಬಟ್ ಅವರು ಏನಾಗುತ್ತೆ, ಇಲ್ಲಿ ಯಾರು ಪ್ಲೇಸ್ಮೆಂಟ್ಸ್ ಕೊಡಿಸ್ತೀನಿ ಅಂತ ಅವರು ಜವಾಬ್ದಾರಿ ತೊಗೊಂಡು ಮುಂದೆ ಬರಲ್ಲ. ಯಾಕಂದರೆ ಈ 20 ವರ್ಷದ ಏನು ಎಜುಕೇಷನ್ ಮಾಡಿರ್ತಾರೆ ಕ್ಯಾಂಡಿಡೇಟ್ಸ್ಗಳು, ಯಾವ ಕಾಲೇಜ್ಗಳಾಗಿರ್ಬೋದು ಅಥವಾ ಯಾವ ಸಂಸ್ಥೆಗಳಾಗಿರ್ಬೋದು, ಯಾರೊಬ್ಬರು ಜಾಬ್ ಗ್ಯಾರಂಟಿ ತೊಗೊಳಕ್ಕೆ ಸಾಧ್ಯ ಇರಲ್ಲ. ನಮ್ಮಲ್ಲಿ ಏನಾಗುತ್ತೆ, ನಾವು ಜವಾಬ್ದಾರಿ ತೊಗೊತಾ ಇದ್ದೀವಿ ಅಂದರೆ, ಸೊ ವಿ ಹ್ಯಾವ್ ಟೇಕನ್ ದಟ್ ರೆಸ್ಪಾನ್ಸಿಬಿಲಿಟಿ ಟು ಶೇಪ್ ಅಪ್ ದೇರ್ ಕರಿಯರ್. ಕ್ಯಾಂಡಿಡೇಟ್ಸ್ ಕರಿಯರ್ನ ನಾವು ಶೇಪ್ ಅಪ್ ಮಾಡ್ಕೊಡ್ತೀವಿ ಅಂತ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಅನ್ಕೊಳ್ತೀನಿ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಎಲ್ಲೆಲ್ಲೋ ಹೋಗಿ ವೇಸ್ಟ್ ಮಾಡ್ಕೊಳ್ತೀರಾ, ಬಟ್ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಉನ್ನತ ಮಟ್ಟಕ್ಕೆ ಹೋಗಬಹುದು. ಈಗ ಯಾವುದೋ ಕಂಪ್ನಿಗೆ ಹೋಗಿ ಕೆಲಸವನ್ನ ಕಳ್ಕೊಂಡಿರೋ ನಾವು ನೋಡ್ತಾನೆ ಇರ್ತೀವಿ, ಲೇ ಆಫ್ ಮಾಡ್ತಾ ಇದ್ರೆ. ಅಂತಹ ಒಂದು ಜಗತ್ತಿನಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಿಂದ ಮನೇಲೇ ಕೂತ್ಕೊಂಡು ದುಡಿಬಹುದು. SVR ಸಂಸ್ಥೆ ನಿಮ್ಮ ಕನಸಿಗೆ ರಾಯಭಾರಿಯಾಗಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಾ, ನಿಮಗೇನೇ ಡೌಟ್ಗಳಿದ್ರೂ ಸಹ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬಹುದು. ಜೊತೆಗೆ ಅವರನ್ನ ನೇರವಾಗಿ ಸಹ ಭೇಟಿಯನ್ನ ಮಾಡಬಹುದು. 12th ಕ್ರಾಸ್, ಬೋವಿಪಾಳ್ಯ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ನೀವು ನೇರವಾಗಿ ಅವರನ್ನ ಭೇಟಿಯನ್ನ ಮಾಡಬಹುದು. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ಕಾರ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.